ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರಿಯರೇ. ನಿನ್ನೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ವಿಡಿಯೋಸ್ ಹಾಕ್ಲಕ್ಕಾಗಿಲ್ಲ. ಮತ್ತೆ ಈ ಮುಂಜಾನೆ ಬರುವ ದೇವರ ವಾಗ್ದಾನ ಎಷ್ಟು ಜನರು ಕಂಟಿನ್ಯೂ ನೋಡ್ತಾ ಇದ್ರು ಪ್ರಿಯರೇ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇನ್ನು ಹೆಚ್ಚಾದ ರೀತಿಯಲ್ಲಿ ದೇವರು ಆಶೀರ್ವದಿಸುವಂತರಾಗಿದ್ರು ಪ್ರಿಯರೇ. ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಗ್ದಾನ ಧ್ಯಾನಿಸ್ಕೊಂಡಿದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ನಾವು ದೇವರನ್ನು ನಿರೀಕ್ಷಿಸುವಂತರಾಗಿರ್ಬೇಕು. ಯಾವ ವಿಷಯದಲ್ಲಿ ನಾವು ಬಿದ್ದೋಗಿದ್ವಿ, ಯಾವ ವಿಷಯದಲ್ಲಿ ನಾವು ಬಲ ಇಲ್ಲದಂತ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆದ್ರೆ ನಮ್ಮ ಅಂತ ಯಾವುದೊಂದು ಪರಿಸ್ಥಿತಿಯಲ್ಲಿ ನಾವು ಮನುಷ್ಯರ ಮೇಲೆ ಆಧಾರವಾಗಿಟ್ಟಿರ್ಬೋದು. ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ಕಷ್ಟ ಕಾಲದಲ್ಲಿ ನಮ್ಮನ್ನು ಆಧಾರವಾಗಿರ್ತಾರೆ, ನಮ್ಮ ಜೀವಿತ ನಮ್ಗೆ ಒಳ್ಳೆ ರೀತಿಯಾಗಿ ಸಹಾಯ ಕೊಡ್ತಾರೆ ಎಂಬುದಾಗಿ ಪ್ರಿಯ. ಮನುಷ್ಯರು ಮಾತು ಕೊಟ್ಟು ಮಾತು ತಪ್ಪುವುದು ಪ್ರಿಯರೇ, ಆದ್ರೆ ದೇವರು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವೂ ತಪ್ಪುವುದಿಲ್ಲ ಪ್ರಿಯರೇ. ಆತನ ವಾಗ್ದಾನವು ನಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವಂತ ದೇವರಾಗಿದೆ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವಂತರಾಗಿರ್ತಾರೆ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಿದ್ದಾರೆ ಪ್ರಿಯರೇ. ನೀವು ಮುಂಜಾನೆ ಸಮಯದಲ್ಲಿ ನಾವು ಯೆಹೋವ ದೇವರನ್ನು ನಿರೀಕ್ಷಿಸುವಂತರಾಗಿದ್ದಾಗ ನಮ್ಮ ಜೀವಿತದಲ್ಲಿ ನಾವು ಹೊಸ ಬಲವನ್ನು ಹೊಂದುವಂತರಾಗಿದ್ದೇವೆ. ಎಷ್ಟು ದಿನಮಾನವೆಲ್ಲ ಯಾವ್ದಾದ್ರು ಬಲಂತ ಸ್ಥಿತಿಯಲ್ಲಿ, ಕಷ್ಟ ಕಾಲದಲ್ಲಿ, ಕಣ್ಣೀರಂತ ದಿನಗಳಲ್ಲಿ, ಏನು ನಮ್ಗೆ ನಮ್ಮ ಜೀವಿತದಲ್ಲಿ ಏನು ನಮ್ಗೆ ಸಹಾಯ ಇಲ್ಲಂತ ಪರಿಸ್ಥಿತಿಲಿ ನಾವು ನಿರೀಕ್ಷೆಯನ್ನು ಇಲ್ಲದಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇರ್ತೇವೆ. ಅಂತ ಒಂದು ಪರಿಸ್ಥಿತಿಗಳಲ್ಲಿ, ಅಂತ ಒಂದು ಸಮಸ್ಯೆಗಳಲ್ಲಿ ನಾವು ದೇವ್ರ ಮೇಲೆ ನಿರೀಕ್ಷೆ ಉಳ್ಳವರಾಗಿರ್ಬೇಕು. ದೇವ್ರ ಮೇಲೆ ಆಧಾರವಾಗಿದ್ದು ನಾವು ಜೀವಿಸುವಾಗ ದೇವರು ಅಂತವೆಲ್ಲ ಪರಿಸ್ಥಿತಿಗಳಿಂದ ದೇವ್ರು ನಮ್ಮಿಂದ ಬಿಡುಗಡೆ ಮಾಡಿ ಆತ ನಮಗೆ ಒಳ್ಳೆ ಬಲವನ್ನು ನಾವು ಹೊಂದ್ಕೊಳ್ಳುವಂತೆ ದೇವ್ರು ಸಹಾಯ ಮಾಡ್ತಾರಂತೆ. ನಾವು ಆತನ ನಿರೀಕ್ಷಿಸುವಂತರಾಗಿದ್ದಾಗ ದೇವರು ನಮ್ಗೆ ನೂತನ ಬಲವನ್ನು ಅನುಗ್ರಹಿಸುವಂತ ದೇವರು. ಆಮೇನ್. ಹೊಸ ಬಲವನ್ನು ಹೊಂದುವಂತರಾಗಿರ್ತೇವಂತೆ ಪ್ರಿಯರೇ. ನೀವು ಮುಂಜಾನೆ ಸಮಯದಲ್ಲಿ ಮಾಡುವುದೇನೆಂದ್ರೆ ಆತನ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು. ದೇವ್ರ ಮೇಲೆ ನಾವು ನಿರೀಕ್ಷೆ ಉಳ್ಳರಾಗಿ ಜೀವಿಸಿದಾಗ ದೇವರು ನಮ್ಮ ಜೀವಿತದಲ್ಲಿ ಎಲ್ಲಾ ಬಲನೆತ್ತ ಸ್ಥಿತಿಗಳಿಂದ ದೇವ್ರು ತೆಗೆದು ನಿಮಗೆ ನೂತನ ಬಲವನ್ನು ಹೊಂದಿಕೊಳ್ಳುವಂತೆ ದೇವ್ರು ಆಶೀರ್ವದಿಸ್ತಾರಂತೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ದೇವ್ರು ವಾಗ್ದಾನ ಮಾಡಿದ್ದಾರೆ, ನೂತನ ಬಲವನ್ನು ನೀವು ಹೊಂದಿಕೊಳ್ಳುವಂತರಾಗಿದ್ರಿ. ಆಮೇನ್. ಮುಂಜಾನೆ ಸಮಯದ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಣ. ದೇವ್ರು ನಮ್ಗೆ ವಾಗ್ದಾನ ಮಾಡಿದರೆ ನಾವೆಲ್ಲರೂ ಹೊಸ ಬಲವನ್ನು ಹೊಂದುವಂತರಾಗಿದ್ದೀವಿ ಎಂಬುದಾಗಿ. ಆಮೇನ್. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನ ಅವರ ಜೀವಿತದಲ್ಲಿ ಆಧ್ಯಾತ್ಮಿಕವಾಗಿ ನೀವು ಬಲಪಡಿಸಿ ಆಧಾರ ಕೊಟ್ಟು ನೀವು ನಡೆಸುವಂತ ದೇವರಪ್ಪ. ನೀವು ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವಂತರಾಗಿರುತ್ತೆ ಎಂಬುದಾಗಿ ನೀವು ವಾಗ್ದಾನ ಮೂಲಕವಾಗಿ ಮಾತಾಡಿದ್ರಪ್ಪ. ಎಷ್ಟು ಜನ ನಿರೀಕ್ಷೆ ಇಲ್ಲದಂತ ಸ್ಥಿತಿಲಿ, ಬಲವಂತ ಸ್ಥಿತಿಲಿ, ಕಷ್ಟ ಕಾಲ ಸಮಸ್ಯೆಯಲ್ಲಿದ್ದಾಗ ಅವರ ಜೀವಿತದಲ್ಲಿ ಏನೋ ಅವ್ರಿಗೆ ಆಧಾರ ಇಲ್ಲಂತ ಪರಿಸ್ಥಿತಿಲಿ ಎಷ್ಟು ಜನರು ಈ ವಾಗ್ದಾನ ನೋಡ್ತಿದ್ರು ಪ್ರಭಾ. ಈ ವಾಗ್ದಾನ ಮುಖಾಂತರವಾಗಿ ತಂದು ನೀವು ಮಾತಾಡಿದ್ರು ಪ್ರಭಾ. ಅವ್ರು ನಿನ್ನ ಮೇಲೆ ಆಧಾರವಾಗಿದ್ದು ನಿಮ್ಮನ್ನು ನಿರೀಕ್ಷಿಸುವಾಗ ಪ್ರಭಾ, ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಪ್ರಭಾ, ಅವರ ಜೀವಿತದಲ್ಲಿ ಹೊಸ ಬಲವನ್ನು ಅನುಗ್ರಹಿಸಿದೆ ಅಪ್ಪ. ನಿಮ್ಗೆ ಸ್ತೋತ್ರ. ಎಲ್ಲಾ ವಿಷಯ ತಂದೆ ಅವ್ರಿಗೆ ಕಷ್ಟ ಕಾಲ ಅವ್ರಿಗೆ ಹತ್ತಿರವಿದ್ದು ಎಲ್ಲಾ ಒಂದು ಕಣ್ಣೀರಂತ ದಿನಗಳಲ್ಲಿ ಬಲಂತ ಸ್ಥಿತಿಯಲ್ಲಿ ಬಲವನ್ನು ಕೊಟ್ಟು ಸಹಾಯವನ್ನು ಅನುಗ್ರಹಿಸಿ ಪ್ರಭಾ. ಅವ್ರಿಗೆ ಈ ವಾಗ್ದಾನ ಮುಖಾಂತರವಾಗಿ ತಂದು ಮಾತಾಡ್ತಿದ್ದೀರಪ್ಪ. ನಿಮ್ಗೆ ಸ್ತೋತ್ರ. ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿದ್ರು ಪ್ರಭಾ. ಪ್ರತಿಯೊಬ್ಬರ ಕುಟುಂಬದಲ್ಲಿ ಇದ್ದಂತ ಪ್ರತಿಯೊಂದು ಸಮಸ್ಯೆಗಳು ತಂದು ಮುಂಜಾನೆ ಸಮಯದಲ್ಲಿ ಬಿಡುಗಡೆ ಕೊಡ್ತಾ ಇದೆಯಪ್ಪ. ನಿಮ್ಗೆ ಸ್ತೋತ್ರ ಅಪ್ಪ ತಂದೆ. ಈ ಮುಂಜಾನೆ ಸಮಯ ತಂದೆ ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಆಶೀರ್ವದಿಸಿ ನೆರವೇರಿಸಿ ನೀವು ಬಲಪಡಿಸುವಂತ ದೇವರಪ್ಪ. ಈ ಮುಂಜಾನೆ ಸಮಯ ತಂದೆ ಪ್ರಾರ್ಥನೆ ಮಾಡ್ಕೊಳ್ತಾ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲಾ ವಿಷಯ ತಂದೆ ನೀವು ಆಶೀರ್ವದಿಸಿ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ, ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್.
ಬೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷಗಳಾಗಿದ್ರೆ ಪ್ರೇ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ತೆಲುಗಲ್ಲಿ ಸಹ ಚಾನಲ್ ಬರ್ತಾ ಇದೆ, ಕಂಟಿನ್ಯೂ ತೆಲುಗಲ್ಲಿ ಸಹ ನೋಡ್ರಿ. ಮತ್ತು ಈ ಮುಂಜಾನೆ ಸಮಯ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರೆ ಎಂಬುದಾಗಿ ಈ ವಾಗ್ದಾನ ಕೇಳಿ ಸಂತೋಷವಾಗಿದ್ದು ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದ್ರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇ. ಮತ್ತು ಪ್ರತಿ ಫ್ರೈಡೆ ಲೈವ್ ಇರುತ್ತೆ. ಪ್ರತಿಯೊಬ್ಬರು ದೇವರ ಆಶೀರ್ವಾದ ಹೊಂದಿಕೊಡ್ರಿ. ಪ್ರತಿಯೊಂದು ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಿ ಬಲಪಡಿಸಿ ನಿಮ್ಮ ನಡೆಸ್ತಾರೆ ಪ್ರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.